ಸಕ್ಕರೆ ಕಾರ್ಖಾನೆ ಮುಂದೆ ತೂಕದ ಯಂತ್ರ ಅಳವಡಿಕೆ ವಿಚಾರವಾಗಿ ಶಾಸಕ ಯತ್ನಾಳ್ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ತೂಕದ ಯಂತ್ರ ಅಳವಡಿಕೆ ಬಗ್ಗೆ ಶಾಸಕ ಜೆಟಿ ಪಾಟೀಲ್ ರವರು ಹೇಳಿದ್ದಾರೆ. ಆದರೆ ಈ ಬಗ್ಗೆ ಇವರಿಗಿಂತ ಇನ್ನೊಬ್ಬ ಬಹಳ ಜೋರಾಗಿ ಹೇಳಿದ್ದಾರೆ. ನೆನೆ ಒಂದು ಟಿವಿಯಲ್ಲಿ ಭಾಷಣ ಮಾಡುವಾಗ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೆ ತೂಕ ಮಷಿನ್ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾ ಗಂಡಸಿಗೆ ಹೇಳ್ತಾ ಇದ್ದೀನಿ, ನಾನು ಈ ವರ್ಷ ಹಾಕ್ತೀನಿ ಅಂತ ಹೇಳಿದ್ದೀನಿ, ಹೋದ ವರ್ಷ ಹಾಕ್ತೀನಿ ಅಂತ ಅಲ್ಲ. ಈ ವರ್ಷ ಹಾಕ್ತೀನಿ, ಅವನನ್ನೇ ಉದ್ಘಾಟನೆಗೆ ಕರೀತೀನಿ ಅಂತ ಶಾಸಕ ಯತ್ನಾಳ್ ಸಚಿವ ಶಿವಾನಂದ ಪಾಟೀಲ್ ತಿರುಗೇಟು ನೀಡಿದ್ರು. ಬಾಗಲಕೋಟೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ನೀ ಗಂಡಸ ಇದ್ರೆ ಬಂದು ಉದ್ಘಾಟನೆ ಮಾಡು ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಚಿವ ಶಿವಾನಂದ ಪಾಟೀಲ್ ಸವಾಲ್ ಹಾಕಿದ್ರು. ಈ ಬಗ್ಗೆ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿದ್ದೇವೆ. ಅವನಿಗೆ ಬಜೆಟ್ ತಿಳಿಯೋದಿಲ್ಲ, ಅವನಿಗೆ ಏನ್ ತಿಳಿಯುತ್ತೋ ಅದನ್ನೇ ಓದುತ್ತಾನೆ. ನಾವು ಬಿಜೆಪಿಗೆ ಬೈಯೋದಿಲ್ಲ, ಬಿಜೆಪಿಗೆ ನಮಗಿಂತ 10 ಪಟ್ಟು ಅವನೇ ಬೈತಾನೆ. ಅದರಲ್ಲಿ ಅವರ ಯಡಿಯೂರಪ್ಪ ಹಾಗೆ ಯಡಿಯೂರಪ್ಪನ ಮಕ್ಕಳಿಗೆ ಬೈತಿರ್ತಾನೆ ಅಂತ ವ್ಯಂಗ್ಯವಾಡಿದ್ರು. ಇವತ್ತು ಜೆಟಿ ಪಾಟೀಲ್ ನನಗೆ ಬಂದಾಗ ಒಂದು ಮಾತು ಹೇಳಿ, ನೀವೇನಾದ್ರೂ ಬರ್ತಕ್ಕಂಥ ದಿನಮಾನಗಳಲ್ಲಿ ರೈತರ ಕಬ್ಬಿನ ತೂಕ ಮಾಡ್ತಕ್ಕಂಥ ಯಂತ್ರಗಳನ್ನ ಕಾರ್ಖಾನೆ ಮುಂದೆ ಹಾಕದೇ ಇದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಇವ್ರಕಿನ ಇನ್ನೊಬ್ಬ ಭಾಳ ಜೋರು ಹೇಳ, ನಿನ್ನೆ ಟಿವಿಯಾಗ ಒಂದು ಕಡೆ ಭಾಷಣ ಮಾಡಾಗ ಹೇಳ, ಅವ ಏನು ಹೇಳ್ಯಾನಂದ್ರೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟಾರ, ಅದಕ್ಕೆ ಯಂತ್ರ ಹಾಕಿಲ್ಲ ಅಂತ ಹೇಳ. ನಾನು ಆ ಗಂಡಸಿಗೆ ಹೇಳೋದೀನಿ, ಅವತ್ತು ನಾ ಹೇಳಿದ್ದು ಈ ವರ್ಷ ಹಾಕ್ತೀನಿ ಅಂತೇಳಿ, ಹೋದ ವರ್ಷ ಹಾಕ್ತೀನಿ ಅಂತಲ್ಲ, ಇದೇ ವರ್ಷ ಹಾಕ್ತೀನಿ ಅಂತ ಹೇಳಿನಿ. ಹಾಕ್ತೀನಿ ಮತ್ತು ನಿನಗೆ ಉದ್ಘಾಟನೆ ಕರಿತೀನಿ, ನೀನು ಗಂಡಸಿದ್ರು ಬಂದು ಉದ್ಘಾಟನೆ ಮಾಡ. ಬಜೆಟ್ನಾಗೂ ಘೋಷಣೆ ಮಾಡಿ ನಾವು, ಆದ್ರೆ ನಾವು ಬಜೆಟೇ ಓದಂಗಿಲ್ಲ, ತನಗೇನು ತಿಳಿತದ ಅದೇ ಓದ್ತಾನ. ನಾವು ಬಿಜೆಪಿ ಬಯಂಗಿಲ್ಲ, ಬಿಜೆಪಿಗೆ ನಮ್ಗಿಂತ 10 ಪಟ್ಟು ಬೈತಾನವ. ಅದ್ರಾಗ ಯಡಿಯೂರಪ್ಪನ ಮಕ್ಕಳಿಗೆ ಅಂತ ನಾವು ಬೈದಿದ್ದೆ ಸಾಕು, ಅವ್ನು ಉರುಳು ಹಾಕೊಂಡು ಸಾಯ್ಬೇಕು. ನಾವೆಲ್ಲಿ ಬೈದಿ ಬಿಜೆಪಿ ಅವ್ರಿಗೆ ಇಂಥ ಬಿಜೆಪಿ